Hi, how are you all? Welcome back to Wings of Freedom channel. Welcome back to one more mini vlog. ಸೊ ಏನಪ್ಪ ಇದು ಪಾರ್ಕಿಂಗಲ್ಲಿ ಅರ್ಜೆಂಟಲ್ಲಿ ಓಡಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ. ಎಸ್, ನಾವು 2-3 ಡೇಸಿಂದ ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಮಂತ್ಲಿ ಅಟ್ಲೀಸ್ಟ್ ಒನ್ ಮೂವಿಗೆ ಹೋಗೋಕ್ಕೆ ಟ್ರೈ ಮಾಡ್ತೀವಿ. ಯಾಕೆ ಅಂದರೆ ನಾವು ವರ್ಕ್ ಮಾಡೋದ್ರಿಂದ ತುಂಬ ಬ್ಯುಸಿಯಾಗಿರ್ತೀವಿ, ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಸೊ ನನಗೆ ಮೂವಿ ಅದೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಬಟ್ ನನ್ನ ಹಸ್ಬೆಂಡ್ ಮೂವೀಸು ಟ್ರಾವೆಲ್ ಅಂದರೆ ತುಂಬಾ ಇಷ್ಟ. ಸೊ ಯಾವ ಮೂವಿನೂ ಚೆನ್ನಾಗಿರಲಿಲ್ಲ, ಅದರಿಂದ ಒಂದು ಮೂವಿ ಕನ್ನಡ ಮೂವಿ ಇತ್ತು, ರಾಮನ ಅವತಾರ. ಅದಕ್ಕೆ ಹೋಗೋಣ ಅಂತ ಫೈನಲಿ PVR ಬುಕ್ ಮಾಡ್ಕೊಂಡ್ವಿ. PVR ಒಂದು ಶೋ ಮಾತ್ರ ಇತ್ತು, ಅದು 9 PM ಇತ್ತು. ಬಟ್ ನಾವು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಂದರೆ ಮಾರ್ನಿಂಗ್ ಬೇಗ ಹೋಗಿ ಬಂದುಬಿಡೋಣ, ಆಫ್ಟರ್ನೂನ್ ಆದರೆ ತುಂಬ ಲೇಟ್ ಆಗಿಬಿಡುತ್ತೆ, ಬಿಸಿಲಿರುತ್ತಲ್ವ, ಲಂಚ್ ಟೈಮ್ಗೆ ಅಟ್ಲೀಸ್ಟ್ ಮನೆಯಲ್ಲಿ ಇರೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ 9 o'clockಗೆ. ಬಟ್ಟು ನಾವು ಒಂದು ಶೋ ಇತ್ತು, ಅದು 9 PM ಇರೋದ್ರಿಂದ ನಾವು ಮಾರ್ನಿಂಗೇ ಅಂದ್ಕೊಂಡು ಅದನ್ನು ಬುಕ್ ಮಾಡ್ಕೊಂಡ್ಬಿಟ್ಟಿದ್ವಿ. ಸೊ ಅದಾದಮೇಲೆ ಬೇಗ ಬೇಗ ಬಂದು 9:15 ಏನೋ ಆಗಿತ್ತು. ಅಷ್ಟರಲ್ಲಿ ನಾವು ಹೋಗಿ ಚೆಕ್ ಮಾಡಿದ್ವಿ ಮಾಲಲ್ಲಿ. ನೋಡಿದ್ರೆ ಅವ್ರ ಪಾಡ್ಗೆ ಅವರು ಏನು ವರ್ಕ್ ಮಾಡ್ಕೊತಿದ್ರು. ಇನ್ನು ಅಷ್ಟೊಂದು ಓಪನ್ ಕೂಡ ಆಗಿರಲಿಲ್ಲ ಅದರಲ್ಲಿ. ಸೊ ನಾವು ಹೋಗಿ ಚೆಕ್ ಮಾಡಿಸಿದ್ವಿ ಮೂವಿ ಟಿಕೆಟು, ಬಟ್ ಇಲ್ಲ, ಅದು 9 PM ಇರೋದು ಅಂತ ಹೇಳಿದ್ರು. ಸೊ ಹೌದಾ ಅಂತ ಹೇಳಿಬಿಟ್ಟು ನಾವು ನಗ್ಕೊಂಡು ಆಚೆ ಅಲ್ಲೇ ಒಂದು ರೌಂಡ್ ಹಾಕ್ಕೊಂಡು ಮಾಲು. ಸೊ ಫೈನಲಿ ಹೇಗೋ ಆಚೆ ಬಂದಿದ್ದೀವಲ್ಲ ಅಂತ ಹೇಳಿಬಿಟ್ಟು ಟಿಫನ್ ಕೂಡ ಮಾಡಿರಲಿಲ್ಲ ಗೈಸ್, ಅರ್ಜೆಂಟಲ್ಲಿ ಬಂದುಬಿಟ್ಟಿದ್ವಿ. ಸೊ ಆಚೆ ಟಿಫನ್ ಮಾಡೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ವಿ. ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಹಲಸಿನ ಹಣ್ಣು ಕಾಣಿಸ್ತು. ನನ್ನ ಹಸ್ಬೆಂಡ್ಗೆ ಹಲಸಿನ ಹಣ್ಣು ಅವರೇ ಕಟ್ ಮಾಡಿ ತಿನ್ನೋದಂದರೆ ತುಂಬ ಇಷ್ಟ. ಅದರಿಂದ ನನಗೂ ಅಷ್ಟೇ, ದಾರಿಯಲ್ಲಿ ಎಲ್ಲಾದರೂ ಸಿಕ್ಕಿದ್ರೆ ನಾನು ಕೂಡ ತರ್ತಾ ಇರ್ತೀನಿ ಫ್ರೂಟ್ಸು. ಅದೇ ಥರ ಇಲ್ಲಿ ಕಾಣಿಸ್ತು. ಬಟ್ ಅಲ್ಲಿ ಒಂದು ತಗೊಂಡು ಫೈನಲಿ ಡಿಕ್ಕಿಯಲ್ಲಿ ಹಾಕ್ಕೊಂಡು ಹಾಗೆ ಹೋಟೆಲಲ್ಲಿ ಟಿಫನ್ ಮಾಡಿಕೊಂಡು ನೆಕ್ಸ್ಟ್ ಎಲ್ಲಿ ಹೋಗೋದು ಅಂತ ಥಿಂಕ್ ಮಾಡ್ತಾ ಇರುವಾಗ ಸ್ಪಿನ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ನಾನು ಯಾವಾಗಲೂ 1 ಇಯರಿಂದ ಸ್ಪಿನ್ನಲ್ಲೇ ಹೇರ್ ಸ್ಪಾ, ಬೋಟೆಕ್ಸ್ ಎಲ್ಲ ಮಾಡಿಸಿದ್ದು. ಸೊ ಈ ಮಂತಲ್ಲಿ ಇನ್ನೂ ಮಾಡಿಸಿಲ್ಲ. ಮಂತ್ಲಿ ನಾನು ಹೇರ್ ಸ್ಪಾ ಅಂತೂ ಖಂಡಿತ ಮಾಡಿಸ್ತೀನಿ. ನಾನು ಬಿಫೋರು ಒಂದು ಸಲ ಹಿಂಗೆ ಕೋಮ್ ಮಾಡಿದ್ರೆ ಕೈ ತುಂಬ ಕೂದಲು ಬಂದುಬಿಡ್ತಾಯಿತ್ತು, ಅಷ್ಟೊಂದು ಹೇರ್ ಫಾಲ್ ಇತ್ತು. ಬಟ್ ಈಗ ಒಂದು ಕೂದಲು ಕೂಡ ನನಗೆ ಉದುರಲ್ಲ, ಮಿನಿಮಮ್ 1 ಇಲ್ಲ 2 ಕೂದಲು ಮಾತ್ರ ಉದುರುತ್ತೆ. ಸೊ ನಾನು ತುಂಬ ಶಾಂಪೂಸು, ಕಂಡೀಷ್ನರ್ಸ್ ಎಲ್ಲನೂ ಟ್ರೈ ಮಾಡಿದ್ದೀನಿ ಒಂದು 4-5 ಇಯರ್ಸಿಂದ. ಬಟ್ ನನಗೆ ಯಾವುದು ಕೂಡ ವರ್ಕೌಟ್ ಆಗಿಲ್ಲ. ಇನ್ನು ತುಂಬ ಹೇರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ನಾನು ಒಂದು ಶಾಂಪೂ ತಗೊಂಡೆ 800 ಇಟ್ಟು, ಅದು ತುಂಬ ವರ್ಕ್ ಆಗಿದೆ ನನ್ನ ಹೇರ್ಸ್ಗೆ. ಸೊ ನಿಮಗೂ ಆ ಶಾಂಪೂ ಯಾವುದು ಅಂತ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಮಿನಿಮಮ್ 1 ಇಲ್ಲ 2 ಅಷ್ಟೇ ನನಗೆ ಹೇರ್ ಫಾಲ್ ಆಗೋದು. ಸೊ ಅದಾದಮೇಲೆ ಹೇರ್ ಸ್ಪಾ ಮಾಡ್ತಾಯಿದ್ದಾರೆ. ಸರ್ವಿಸ್ ತುಂಬ ಚೆನ್ನಾಗಿರುತ್ತೆ, ಬಟ್ ಪ್ರೈಸು ಅಫ್ಕೋರ್ಸ್ ಜಾಸ್ತಿ ಇರುತ್ತೆ. GSTನೇ ಜಾಸ್ತಿ ಇರುತ್ತೆ ಪ್ರೈಸಿಗೆ ಕಂಪೇರ್ ಮಾಡಿದ್ರೆ. ಸೊ ನಾವು ಹೋಗಿದ್ದು ಸ್ಪಿನ್ ಬಂದು ಗಿರಿನಗರ್ ಸ್ಪಿನ್ನು. ಅಲ್ಲಿ ಫಸ್ಟ್ ಟೈಮ್ ನಾವು ಹೋಗಿದ್ದು ಗಿರಿನಗರ ಸ್ಪಿನ್ಗೆ. ನಾವು ಯಾವಾಗಲೂ ಉತ್ರಳ್ಳಿ ಇಲ್ಲಾಂದರೆ RR ನಗರ್ ಸ್ಪಿನ್ಗೆ ಹೋಗ್ತಿದ್ವಿ ರೆಗ್ಯುಲರಾಗಿ. ನಾವು ಮನೆಯಲ್ಲಿ ಎಷ್ಟೇ ಯಾವ ಥರ ಕೇರ್ ತಗೊಂಡ್ರು ಒಂದ್ಸಲ ಏರ್ ಸ್ಪಾಗೆ ಹೋಗಿ ಬಂದರೆ ಆ ಏರ್ ಸ್ಪಾ ಅಲ್ಲಿ ಹೇರ್ಗೆ ಸಿಗುವಂಥ ಪ್ರೋಟೀನ್ ಮತ್ತು ಆ ಶೈನಿಂಗೇ ಬೇರೆ. ಸೊ ನಾನು ಮನೆಯಲ್ಲಿ ತುಂಬ ಏರ್ ಪ್ಯಾಕ್ಸು ಟ್ರೈ ಮಾಡ್ತಾ ಇರ್ತೀನಿ. ಸೊ ಅದು ಪ್ಲಸ್ ಇದು ಕೂಡ ಮಾಡಿಸ್ತೀನಿ. ಸೊ ಅದರಿಂದ ನನಗೆ ಏರ್ ಫಾಲ್ ತುಂಬ ಕಂಟ್ರೋಲ್ ಆಗಿದೆ ಅಂತ ಹೇಳ್ತೀನಿ ನಾನು. ಸೊ ಅದಾದಮೇಲೆ ಅವರು ಮಸಾಜ್ ಮಾಡ್ತಾರೆ. ಅವರು ಹೆಡ್ ಮಸಾಜು ಶೋಲ್ಡರ್ವರೆಗೂ ಮಸಾಜ್ ಮಾಡ್ತಾರೆ, ಚೆನ್ನಾಗಿ ಅನಿಸುತ್ತೆ. ಸೊ ನೀವು ಕೂಡ ಯಾವ ಹೇರ್ ಟ್ರೀಟ್ಮೆಂಟು ತಗೊಂಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ.
ನಿಮಗೆ ಯಾರಿಗೆ ಎಲ್ಲ ಹೇರ್ ಫಾಲ್ ಇದೆ ಅಂತ ಕೂಡ ಕಮೆಂಟ್ ಮಾಡಿ, ನಾನು ಸಜೆಸ್ಟ್ ಮಾಡ್ತೀನಿ. ಒಂದು ಸಲ ಅದು ಟ್ರೈ ಮಾಡಿ, ಮತ್ತು ನೀವೇ ನನಗೆ ಬಂದು ಮೆಸೇಜ್ ಮಾಡ್ತೀರಾ ತುಂಬ ವರ್ಕ್ ಆಗಿದೆ ನಮ್ಮ ಹೇರ್ ಮೇಲೆ ಅಂತ ಹೇಳಿಬಿಟ್ಟು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೀವು ಕೂಡ ಹೇರ್ ಕೇರು ಮಾಡ್ಕೊತೀರಾ ಅಂತ ಕಮೆಂಟ್ ಮಾಡಿ. ಸೊ ಎಲ್ಲ ಆದಮೇಲೆ ಫೈನಲ್ ರಿಸಲ್ಟ್ ಹೇಗೆ ಬಂತು ಅಂತ ಕೂಡ ನಾನು ತೋರಿಸ್ತೀನಿ, ನೀವು ನೋಡ್ತಾ ಇರ್ಬೋದು. ಸೊ ಫಸ್ಟ್ ಇವರು ಯಾವ ಥರ ಹೇರ್ ಸ್ಪಾ ಮಾಡ್ತಾರೆ ಅಂದರೆ, ಫಸ್ಟು ಬಂದಿದ್ದ ತಕ್ಷಣ ಹೇರ್ನ ಚೆನ್ನಾಗಿ ವಾಶ್ ಮಾಡ್ತಾರೆ. ಅವ್ರ ಹತ್ರ ಇರೋ ಬೆಸ್ಟ್ ಶಾಂಪೂಯಿಂದ ಚೆನ್ನಾಗಿ 2-3 ಟೈಮ್ಸು ವಾಶ್ ಮಾಡ್ತಾರೆ. ಸೊ ವಾಶ್ ಮಾಡಿದಾದಮೇಲೆ ಒಂದು ಅವ್ರ ಹತ್ರ ಇರೋ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡ್ತಾರೆ. ಒಂದು ಕ್ರೀಮ್ನ ಹೇರ್ಗೆ ಹಚ್ತಾರೆ. ಸೊ ಹಚ್ಚಿದಾದಮೇಲೆ ಹಾಗೆ ಚೆನ್ನಾಗಿ ಮಸಾಜ್ ಮಾಡ್ತಾರೆ. ಒಂದು 20 ಮಿನಿಟ್ಸು ಮಸಾಜ್ ಮಾಡ್ತಾರೆ, ಶೋಲ್ಡರ್ವರೆಗೂ, ಹೆಡ್ಡಿಂದ ಶೋಲ್ಡರ್ವರೆಗೂ ಚೆನ್ನಾಗಿ ಮಸಾಜ್ ಮಾಡ್ತಾರೆ. ಸೊ ಮಸಾಜ್ ಮಾಡಿದ್ದಾದಮೇಲೆ ಮತ್ತೆ ಹೇರ್ ವಾಶ್ ಮಾಡ್ತಾರೆ. ಅದಾದಮೇಲೆ ಬ್ಲೋ ಡ್ರೈ ಮಾಡಿ ಒಂದು ಸಲ ಕೋಂಬ್ ಮಾಡ್ತಾಯಿದ್ದಾರೆ. ಸೊ ಫೈನಲ್ ರಿಸಲ್ಟ್ ಹೇಗಿದೆ ಅಂತ ನೋಡ್ತಾ ಇದ್ದೀರಲ್ವ. ಸೊ ನೋಡಿ ಹೀಗೆ ಎಷ್ಟು ಸ್ಮೂತ್ ಆ್ಯಂಡ್ ಶೈನಿಂಗ್ ಆಗಿದೆಯಲ್ವಾ. ನಾನು ಹೇರ್ ಕಲರ್ ಹಾಕ್ಸಿದ್ದೆ, ಅದರಿಂದ ನಿಮಗೆ ಅಲ್ಲಿ ಸ್ಟ್ರೀಕ್ಸ್ ಥರ ಕಾಣಿಸ್ಬೋದು. ಬಟ್ ನೋಡ್ತಾ ಇದ್ದೀರಲ್ವ ಎಷ್ಟು ಸ್ಮೂತ್ ಇದೆ ಅಂತ.